Hi, welcome back to Sadhana Spear. This is Daily Dose December episode 2. ಸೊ ಕರೆಂಟ್ ಅಫೇರ್ಸ್ನ ನಾವು ನೋಡ್ತಾ ಇದ್ದೀವಿ. ಇದು ಎಪಿಸೋಡ್ 2ನೇದು. ಸೊ ಕರ್ನಾಟಕ ಸರ್ಕಾರವು ಮೊದಲ ಬಾರಿಗೆ ಯಾವ ಕ್ರೀಡೆಗೆ ಕ್ರೀಡಾರತ್ನ ಪ್ರಶಸ್ತಿಯನ್ನು ನೀಡ್ತಿದೆ? ಸೊ ಇದು ಯೋಗಾಸನ. ಕ್ರೀಡಾರತ್ನ ಪ್ರಶಸ್ತಿನ ಮೊದಲನೇ ಬಾರಿಗೆ ಯೋಗಾಸನ ಕೊಡ್ತಾ ಇರೋದು ಕರ್ನಾಟಕ ಸರ್ಕಾರ. ಭಾರತದಲ್ಲಿ ವಿದೇಶಿ ಭಂಡಾರ ನಿಯಂತ್ರಕ ಯಾವುದು ಅಂದರೆ ಅದು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನು ಭಾರತ ಮತ್ತು ಯಾವ ದೇಶದ ಮಧ್ಯದಲ್ಲಿ ಎಕ್ವರಿನ್ ಸಮರಾಭ್ಯಾಸ ನಡೆಯುತ್ತಿದೆ? ಇದು ಮಾಲ್ಡೀವ್ಸ್, ಇದು ಐಲ್ಯಾಂಡ್ ಕಂಟ್ರಿ. ಇನ್ನು ಸಂಚಾರ ಸಾಥಿ ಆ್ಯಪ್, ಇದು ತುಂಬ ನ್ಯೂಸಲ್ಲಿದೆ. ಸೊ ಇದ್ರ ಬಗ್ಗೆ ನೀವು ತಿಳ್ಕೊಬೇಕಾದದ್ದು ಇಂಪಾರ್ಟೆಂಟ್ ಆಗುತ್ತೆ. ಸಂಚಾರ ಸಾಥಿ ಆ್ಯಪ್ನ ಪ್ರಮುಖ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಅನ್ಯರ ಆಧಾರ್ ಕಾರ್ಡ್ ಮೂಲಕ ಸಿಮ್ ಖರೀದಿ ಮಾಡೋದು, ಅದನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಯಾರ್ದೋ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಸಿಮ್ ತಗೋತಾ ಇದ್ದೀವಿ. ಸೊ ಅದನ್ನು ನಿಯಂತ್ರಣ ಮಾಡೋ ಸಲುವಾಗಿ ಸಂಚಾರ ಸಾಥಿ ಆ್ಯಪ್ನ ತರಲಾಗಿದೆ. ಇನ್ನು ಪ್ರಧಾನ ಮಂತ್ರಿ ವಿರಾಸತ್ ಕಾ ಸಂವರ್ಧನ್ PM ವಿಕಾಸ್ ಅನ್ನೋ ಯೋಜನೆ ಯಾರಿಗೆ ಸಂಬಂಧಿಸಿದೆ ಅಂದರೆ ಅಲ್ಪಸಂಖ್ಯಾತರು ಅಂದರೆ ಇದೆ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಸಿಖ್ ಮತ್ತು ಪಾರ್ಸಿ. ಇವರು ಭಾರತದಲ್ಲಿರುವಂಥ ಅಲ್ಪಸಂಖ್ಯಾತರು. ಇವರಿಗೆ ಸಂಬಂಧಿಸಿದಂಥ ಯೋಜನೆ ಯಾವುದು ಅಂದರೆ PM ವಿಕಾಸ್. ಇನ್ನು ರಾಷ್ಟ್ರೀಯ ವಿಧಾನ್ ಅಪ್ಲಿಕೇಶನ್, ವಿಧಾನ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪೇಪರ್ ರಹಿತ ಶಾಸಕಾಂಗ ಕ್ರಿಯೆ, ಅಂದರೆ ಡಿಜಿಟಲ್. ಈ ಸಂಸತ್ನಲ್ಲಿ ನಡೆಯೋದೆಲ್ಲ ಡಿಜಿಟಲ್ ಆಗಬೇಕು ಅಂತ ಮಾಡಿದ್ದು ವಿಧಾನ್ ಅಪ್ಲಿಕೇಶನಿಂದ. ನೆಕ್ಸ್ಟು 18 ಮತ್ತು 19 ವರ್ಷದ ವಯಸ್ಸಿನ ಜನರಿಗೆ 2026ರಲ್ಲಿ ಸ್ವಯಂ ಸೇವಾ ಮಿಲಿಟರಿ ಸೇವಾ ಕಾರ್ಯಕ್ರಮವನ್ನು ಯಾವ ದೇಶವು ಪ್ರಾರಂಭಿಸುತ್ತಿದೆ? ಇದು ಫ್ರಾನ್ಸ್ನಲ್ಲಿ. ಇನ್ನು ವಿಶ್ವ ಕಂಪ್ಯೂಟರ್ ಸಾಕ್ಷರತಾ ದಿನ 2025 ಅನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇದು ಡಿಸೆಂಬರ್ 2. ಇತ್ತೀಚೆಗೆ ಕೇಂದ್ರೀಯ ಪರೋಕ್ಷ ತೆರಿಗೆಗಳು ಮತ್ತು ಕಸ್ಟಮ್ ಮಂಡಳಿಯ CBIC ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದು ವಿವೇಕ್ ಚತುರ್ವೇದಿಯವರು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಮೊದಲ ಮಹಿಳಾ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಹರ್ಮನ್ ಪ್ರೀತ್ ಕೌರ್. ಸೊ ಮೊದಲ ಮಹಿಳೆ ಅನ್ನೋದು ಇದು ಮೋಸ್ಟ್ಲಿ ಈಗ ಇದು 2025ಅಲ್ಲಿ ಮೋಸ್ಟ್ ಟ್ರೆಂಡಿಂಗ್ ಕ್ವಶನ್ ಆಗಿದೆ, ಮೊದಲ ಮಹಿಳೆ. ಯಾಕಂದರೆ ತುಂಬ ಜನ ಮೊದಲ ಮಹಿಳೆಯರು ಈಗ ಇದ್ದಾರೆ. ಸೊ ನೀವು ನೆನ್ಪಿಟ್ಕೋಬೇಕು ಇದನ್ನು. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಅಂಬಾಸಿಡರ್. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂದರೆ BSFನ ಡೈರೆಕ್ಟರ್ ಜನರಲ್ ಆಗಿ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರಿಗೆ ನೀಡಲಾಗಿದೆ? ಇದು ಪ್ರವೀಣ್ ಕುಮಾರ್ ಅವರಿಗೆ. ಯಾವ ಸಚಿವಾಲಯವು ಇನ್ಕ್ರೆಡಿಬಲ್ ಇಂಡಿಯಾ 2.0 ಉಪಕ್ರಮವನ್ನು ಪ್ರಾರಂಭಿಸಿದೆ? ಇನ್ಕ್ರೆಡಿಬಲ್ ಇಂಡಿಯಾ, ಇದು ಪ್ರವಾಸೋದ್ಯಮ. ಸಂಚಾರ ಸಾಥಿಯನ್ನು ನೋಡಿ, ಮತ್ತೆ ಸಂಚಾರ ಸಾಥಿ ಬಂದಿದೆ. ಅದು ನಾನು ಹೇಳಿದ್ನಲ್ವ, ಅದು ಇಂಪಾರ್ಟೆಂಟ್ ಅಂತ. ಸಂಚಾರ ಸಾಥಿಯನ್ನು ಯಾವ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ದೂರಸಂಪರ್ಕ ಇಲಾಖೆ. ಕಾಶಿ ತಮಿಳು ಸಂಗಮಂ 4ನೇ ಆವೃತ್ತಿ, ಇದು 4th ಎಡಿಷನ್ ನಡೀತಾ ಇದೆ ಇವಾಗ. ಸೊ ಯಾವ ನಗರದಲ್ಲಿ ನಡೀತಾ ಇದೆ ಅಂದರೆ ಇದು ವಾರಾಣಸಿಯಲ್ಲಿ. ಇಂಡಿಯಾ ಸ್ಪೋರ್ಟ್ಸ್ ಅವಾರ್ಡ್ಸ್ 2025 ಯಾವ ಕ್ರೀಡಾಕೂಟವು ವರ್ಷದ ಉದಯೋನ್ಮುಖ ವೃತ್ತಿಪರ ಕ್ರೀಡಾಕೂಟ ಪ್ರಶಸ್ತಿಯನ್ನು ಗೆದ್ದಿದೆ? ಯಾವುದು ಅಂದರೆ ಆರ್ಚರಿ ಪ್ರೀಮಿಯರ್ ಲೀಗ್. ದೆನ್ ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ನೀಡಿರುವ ಹೊಸ ಹೆಸರೇನು? ಪ್ರಧಾನಮಂತ್ರಿಗಳ ಕಾರ್ಯಾಲಯಕ್ಕೆ ಸೇವಾ ತೀರ್ಥ ಅಂತ ಹೆಸರಿಟ್ಟಿದ್ದಾರೆ, ಸೇವಾ ತೀರ್ಥ. ಭಾರತದ ಯಾವ ವಿಮಾನ ನಿಲ್ದಾಣವು ಮೊದಲ ಜಲ ಧನಾತ್ಮಕ ಮೆಗಾ ವಿಮಾನ ನಿಲ್ದಾಣವಾಯಿತು? ಇದು ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. 2025 ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನದ ವಿಷಯವೇನು ಅಂದರೆ ಹಸಿರು ಭವಿಷ್ಯಕ್ಕಾಗಿ ಸುಸ್ಥಿರ ಜೀವನ, ಅಂದರೆ ಸಸ್ಟೈನೇಬಲ್ ಲೈಫ್. ಮಧ್ಯಪ್ರದೇಶದ ಯಾವ ಜಿಲ್ಲೆಯನ್ನು ಬಿಳಿ ಹುಲಿಗಳ ನಗರ, ವೈಟ್ ಟೈಗರ್ ನಗರ ಎಂದು ಕರೆಯಲಾಗುತ್ತದೆ ಅಂದರೆ ರೇವಾ. ಇತ್ತೀಚೆಗೆ ದಿತ್ವಾ ಚಂಡಮಾರುತ ಯಾವ ದೇಶವನ್ನು ಅಪ್ಪಳಿಸಿದೆ? ಇದು ಶ್ರೀಲಂಕಾ. ಈ ಚಂಡಮಾರುತ ಕೂಡ ತುಂಬ ನ್ಯೂಸಲ್ಲಿದೆ, ಸೊ ನೆನ್ಪಿಟ್ಕೋಬೇಕಾಗುತ್ತೆ. ದಿತ್ವಾ. ಇತ್ತೀಚೆಗೆ ಯಾವ ನಗರವು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾಗಿದೆ? ಇದು ಜಕರ್ತಾ. ಓಕೆ. ಸುಲ್ತಾನ್ ಅಜ್ಲಾನ್ ಶಾ ಕಪ್ನಲ್ಲಿ ಭಾರತ ಯಾವ ಪದಕವನ್ನು ಗೆದ್ದಿದೆ? ಇದು ಬೆಳ್ಳಿ, ಸಿಲ್ವರ್ ಗೆದ್ದಿದೆ. ಇತ್ತೀಚೆಗೆ ಯಾವ ಸಚಿವಾಲಯವು ಗ್ರೀನ್ ಲಾಜಿಸ್ಟಿಕ್ಸ್ ನೀತಿಯನ್ನು ಪ್ರಾರಂಭಿಸಿತು? ಗ್ರೀನ್ ಲಾಜಿಸ್ಟಿಕ್ಸ್, ಇದ್ರ ಮೇಲೆ ಗೊತ್ತಾಗಬೇಕು. ಗ್ರೀನು ಲಾಜಿಸ್ಟಿಕ್ಸ್ ಅಂದರೆ
ಟ್ರಾನ್ಸ್ಪೋರ್ಟಿಗೆ ರಿಲೇಟೆಡ್ ಅಂತ. ಸೊ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ. ದೆನ್ ಇತ್ತೀಚೆಗೆ ಯಾವ ಭಾರತೀಯ ನೌಕಾಪಡೆಯ ಹಡಗು ಸೌಹಾರ್ದ ಭೇಟಿಗಾಗಿ ಕೊಲಂಬೋ ತಲುಪಿತು? ಇದು INS ವಿಕ್ರಾಂತ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 2025-26ನ ಹಣಕಾಸು ವರ್ಷದ ಮೊದಲಾರ್ಧದಲ್ಲಿ ಭಾರತದ GDP ಬೆಳವಣಿಗೆಯನ್ನು ಯಾವ ವಲಯಗಳು ಪ್ರಾಥಮಿಕವಾಗಿ ಹೆಚ್ಚಿಸಿವೆ? ಇದು ಮಾಧ್ಯಮಿಕ ಮತ್ತು ತೃತೀಯ. ಮೋಸ್ಟ್ಲಿ ಈ ಕ್ವೆಶನ್ ಎಕ್ಸಾಮಲ್ಲಿ ಕೇಳಲ್ಲ, ಬಟ್ ನಿಮ್ಮ ಒಂದು ಜನರಲ್ ನಾಲೆಜ್ಗಾಗಿ ಇರಲಿ ಅಂತ ಹಾಕಿರೋದು. ಅಂತಾರಾಷ್ಟ್ರೀಯ ಗೀತಾ ಮಹೋತ್ಸವ ಪಠಣದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಯಾವ ರಾಜ್ಯವು ವಿಶೇಷ ಶಾಲಾ ರಜೆಯನ್ನು ಘೋಷಿಸಿದೆ? ಅಂದರೆ ಅದು ಹರಿಯಾಣ. ಇತ್ತೀಚೆಗೆ GI ಟ್ಯಾಗ್ ಪಡೆದ ಒರೈಯೂರ್ ಸಾರೀಸ್, ತೊಯಮಲ್ಲಿ ರೈಸ್ ಇವು ಯಾವ ರಾಜ್ಯದ್ದಾಗಿದೆ? ಇದು ತಮಿಳುನಾಡು. ಸೊ ತಮಿಳುನಾಡಲ್ಲಿ ಇತ್ತೀಚೆಗೆ 5 ಪ್ರಾಡಕ್ಟಿಗೆ ಕೊಟ್ಟಿದ್ದಾರೆ. ಯಾವುದ್ಯಾವುದು ಅಂದರೆ ಒರೈಯೂರ್ ಸಾರೀಸ್, ತೊಯಮಲ್ಲಿ ರೈಸ್, ಅಂಬಾ ಸಮುದ್ರಂ ಟಾಯ್ಸ್, ನಮಕ್ಕಲ್ ಸ್ಟೋನ್ ವೇರ್, ಕವಿಂದಪಡಿ ಕಂಟ್ರಿ ಶುಗರ್ ಅಂತ. ಇವು 5. ಸೊ ನಾವು ನೋಡಿದ್ದೀವಿ ಇಲ್ಲಿ ಹೆಂಗೆ ಟಾಯ್ಸ್ ಇದೆ ಗೊತ್ತಾ? ಅಂಬಾ ಸಮುದ್ರಂ ನಮ್ಮಲ್ಲಿ ಕರ್ನಾಟಕದಲ್ಲಿರೋದು ಚನ್ನಪಟ್ಟಣ ಟಾಯ್ಸ್, ಅದು ಫೇಮಸ್ಸು. ಇದು ಸಿಕ್ಕಿರೋದು ನಮಗೆ GI ಟ್ಯಾಗ್ ಸಿಕ್ಕಿರೋದು. ಇನ್ನು ಇವರಲ್ಲಿ ಒರೈಯೂರ್ ಸಾರೀಸು, ನಮ್ಮಲ್ಲಿ ಇಳಕಲ್ ಸಾರೀಸು. ಸೊ ಆ ಥರ ಎಲ್ಲ ಇದೆ. ಇದನ್ನು ಅಂದರೆ ಇವಾಗ ಹೊಸದಾಗಿ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಒಂದು ಕೊಟ್ಬಿಟ್ಟು ಯಾವ ರಾಜ್ಯದ್ದು ಅಂತ ಕೇಳಿದ್ರೆ ನಮ್ಗೆ ಹೇಳಕ್ಕೆ ಬರಬೇಕು. ಸೊ ಇದು 5 ನೆನ್ಪಿಟ್ಕೊಳ್ಳಿ. ತೇರೆ ಮೇರೆ ಸಪ್ನೆ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಯಾವ ಹೆಸರಿನ ಉಪಕ್ರಮವನ್ನು ಪ್ರಾರಂಭಿಸಿದೆ ಅಂದರೆ ಅದು ಕೂಡಿ ಬಾಳೋಣ ಅಂತ ಹೇಳಿ. ಇದು ಸೆಂಟ್ರಲ್ ಗೌರ್ಮೆಂಟ್ದು ಒಂದು ಉಪಕ್ರಮವಾಗಿದೆ. ಅದನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ನಾವು ಯಾವ ಥರ ಅಳವಡಿಸ್ಕೊಂಡಿದ್ದೀವಿ ಅಂದರೆ ಈ ಹೆಸರಿಂದ. ಸೊ ಇದು ಡೈಲಿ ಡೋಸ್ ಡಿಸೆಂಬರ್ ಎಪಿಸೋಡ್ 2 ಆಗಿತ್ತು. ಸೊ ಹೀಗೆ ಮುಂದಿನ ಎಪಿಸೋಡು ನೀವು ನೋಡಬೇಕು. ನಿಮಗೆ ಕರೆಂಟ್ ಅಫೇರ್ಸ್